ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾನು ಕೂಡ ಆರಾಮದೀನಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಏನಪ್ಪ ಅಂತಂದ್ರೆ ಇವತ್ತು ಊರು ದೇವ್ರ ತೇರು ಎಳೆದದ್ದು ಆಯಿತು, ಒಂದತ್ತು ಬಿಟ್ಟದಾಯಿತು, ಪೂಜಾ ಪುನಸ್ಕಾರ ನೈವೇದ್ಯ ಎಲ್ಲ ಆಯಿತು. ಇದ್ರ ಮಧ್ಯೆ ನಾನು ಏನೋ ಒಂದು ಊನ ಮಾಡ್ಕೊಂಡು ನೋಡ್ರಿ, ಬ್ಯಾನೆ ಮಾಡ್ಕೊಂಡು ಇಂಥದ್ರಾಗ ಏನು ಮಾಡ್ತೀರಿ ನೋಡ್ರಿ. ಕಾಲು ಹೆಬ್ಬಟ್ಟು ಮೊದಲು ಮೇನಾಗಿ ಹೆಬ್ಬಟ್ರಿ, ಅದ್ರಾಗೆ ಇರ್ತೈತಿ ಎಲ್ಲ ಅಷ್ಟು ಭಾಳ ನಾಜುಕು. ಬ್ಯಾನಿ ಮಾಡ್ಕೊಂಡು ಕೂತೀನಿ ರೀ, ಪೆಟ್ಟು ಮಾಡ್ಕೊಂಡು ಕೂತೀನಿ ಹೆಬ್ಬಟ್ಟಿಗೆ ನೋಡ್ರಿ. ತೆಗಿತೀನಿ ನೋಡ್ರಿ, ಎಷ್ಟು ಭಾವ ಬಂದ್ಬಿಟ್ಟೈತಿ. ಕಾಲು ಸುಡ್ಡಕತ್ತೈತಿ ರೀ ಸದ್ದ. ಮುಟ್ಟುಕೊಡಲ್ದು ಅಷ್ಟು ತಟ 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 ಅನ್ನಕತ್ತೈತಿ, ಬ್ಯಾನೆ ಬಿಟ್ಟೈತಿ. ಇಷ್ಟು ದಪ್ಪ ಆಗಿಬಿಟ್ಟೈತಿ ನನ್ನ ಬಟ್ಟೆ, ಇಷ್ಟು ದಪ್ಪ ಇದಿಲ್ಲ, ಎಲ್ಲ ಬಾವು ಬಂದುಬಿಟ್ಟೈತಿ. ಪ್ಯಾಟುಣಿಗೆ ಹೋಗಿ ಬಟ್ರೆ ಅಪ್ಪತ್ತು ಬಡ್ಕೊಂಬಿಟ್ಟಿನಿ ರೀ. ಅಪ್ಪ ಏನು ಕೇಳ್ತೀರಿ, ಮಧ್ಯಾಹ್ನದಾಗ ಬಿಸಿಲು ಜಾಸ್ತಿ ಇತ್ತಲ್ಲ, ಕೆಳಗೆ ಹೋಗಿದ್ದೆ ಸ್ವಲ್ಪ. ಅದ್ರಾಗ ಇವತ್ತು ಚಪ್ಪಲಿ ಹಾಕಲ್ಲ, ಯಾಕಂದ್ರೆ ಒಂದೊತ್ತಿದ್ದಾಗ ಚಪ್ಪಲಿ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಟೈಮು ಸರಿ ಇಲ್ರಿ. ದಾಳಿ ಬಿಡಲಿ ಅದ್ರಾಗಾರ ಬಂದಕ್ಕೆ ತೊಡಕ್ಕೆ ಬಿಡ್ತೈತಿ. ಕೆಳಗೆ ಹೋಗಿದ್ನಲ್ಲ, ಅವಸರಲಿ ಮ್ಯಾಲಕ್ಕೆ ಬಂದೆ ಸ್ವಲ್ಪ. ರಪ್ಪ ಅಂತ ಪ್ಯಾಟುಣ್ಗಿಗೆ ಸೀದಾ ಅದು ಬಟ್ಟೆ ಸೀದಾ ಹಿಂಗೆ ಬಡ್ದುಬಿಡ್ತು. ಶಿವ ಶಿವ ಶಿವ, ಕಣ್ಣಿಗೆ ಕತ್ಲನೇ ಬಂದುಬಿಡ್ತ್ರಿ. ಅದು ಬಡ್ದ ತಕ್ಷಣ ಕಣ್ಣಿಗೆ ಕತ್ಲ ಬಂದುಬಿಡ್ತು. ಸುಮ್ಮನೆ ಕುಂತ್ಬಿಟ್ಟೆ ಅಲ್ಲೇ. ಬಿಸಿಲದಂದ್ರೆ ಸುಮ್ಮನೆ ಅಲ್ಲೇ ಗಚ್ಚನ ಕುಂತ್ಬಿಟ್ಟೆ ತೆಳಗೆ. ಕಣ್ಣಿಗೆ ಕತ್ಲ ಬಂದುಬಿಡ್ತ್ರಿ. ಅದು ಪೆಟ್ಟಿಗೆಯಾಗಿ ಅಷ್ಟು ಇದಾಗಿಬಿಡ್ತು. ಮತ್ತೀಗ 2 ಇಂಜೆಕ್ಷನ್ ಮಾಡಿಸ್ಕೊಂಡೆ, ಟ್ಯಾಬ್ಲೆಟ್ ತೊಗೊಂಡೆ. ಒಂದೊತ್ತು ಬಿಟ್ಕೊಳಕ್ಕೆ ಅವಾಗೆ ಪೆಟ್ನಾಗ ಟ್ಯಾಬ್ಲೆಟ್ ತೊಗೊಳಕ್ಕೆ ಬರಲ್ಲ, ಯಾಕಂದ್ರೆ ಹೊಟ್ಟೆ ಖಾಲಿ ಇರ್ತೈತಿ, ಟ್ಯಾಬ್ಲೆಟ್ ತೊಗೊಳಕ್ಕೆ ಬರಲ್ಲ. ಮೈಗೆ ಹತ್ತಿ ಬಿಡ್ತಾವ್ರಿ ಆ ಟೈಮೊಳಗೆ. ಈಗ ಒಂದು ಸಾರಿ ನಾನು ಯಾವುದೋ ಇದ್ರೊಳಗೆ ಟ್ಯಾಬ್ಲೆಟ್ ಯಾವುದೋ ತೊಗೊಂಡಿದ್ದೀನಿ ನೋಡ್ರಿ. ಟ್ಯಾಬ್ಲೆಟ್ ತೊಗೊಂಡು ಯಾವ ಖಾಲಿ ಹೊಟ್ಟೆಲೆ ಫುಲ್ಲು ಕೈಕಾಲೆಲ್ಲ ನಡಗಾಕತ್ಬಿಟ್ಟಿದ್ರು ರೀ. ಒಂದು ಸಣ್ಣ ನರ ಎಲ್ಲ ತರ 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 ಅನ್ನಕತ್ಬಿಟ್ಟಿದ್ವು. ಆಮೇಲೆ ಇವರೇ ಹೇಳಿದ್ರು ನಮ್ಮ ಯಜಮಾನ್ರು, ಅವು ಹೈ ಡೋಸ್ ಅದಾವು, ಖಾಲಿ ಹೊಟ್ಟೆ ತೊಗೊಂಡ್ರೆ ಹೆಂಗೆ ತಡ್ಕೊತಿರ್ಬೇಕು, ಅದಕ್ಕೆ ರಿಯಾಕ್ಷನ್ ಆಗತ್ತಿತ್ತು ಒಳಗದು ಅಂತ ಯಾಕೆ ಅಂದರು. ಇಮ್ಮಿಡಿಯೇಟ್ಲಿ ಮತ್ತು ಊಟ ಮಾಡಿದೆ. ಹಂಗಾಗಿತ್ತು ರೀ. ಆ ಥರ ಆಗೋದು ಬೇಡ ಅಂತೇಳಿ ಟ್ಯಾಬ್ಲೆಟೇ ತೊಗೊಂಡಿದ್ದಿಲ್ಲ. ಇಷ್ಟು ತಾನು ಅಷ್ಟು ಬ್ಯಾನಿ ಒಳಗನೆ ಎಲ್ಲ ಕೆಲಸ ಮಾಡ್ಕೊಂಡೇನಿ ರೀ. ಅಷ್ಟು ಬ್ಯಾನಿ ಅಂದ್ರೆ ತಟ್ಟ ತಟ ತಟ ಅಂತಿತ್ತು ರೀ. ಕಂಡಬಿಟ್ಟು ಹೊಡೆತಿಟ್ಬಿಟ್ಟಿತ್ತು. ಅಂಥದ್ರಾಗನೇ ಎಲ್ಲ ಅಷ್ಟು ಕೆಲಸ ಮಾಡಿಕೊಂಡು ದೇವ್ರ ನೈವೇದ್ಯ ಮಾಡಿ, ಕಾಯಿ ಕರ್ಪೂರ ಮಾಡಿ ಒಂದೊತ್ತು ಬಿಟ್ಟ ಮೇಲೆ ಏನೈತಿ ಮತ್ತೆ 2 ಇಂಜೆಕ್ಷನ್ ಮಾಡಿಸ್ಕೊಂಡೆ. ಮತ್ತು ಟ್ಯಾಬ್ಲೆಟ್ ತೊಗೊಂಡೆ. ಊಟ ಮಾಡಿದ್ನಲ್ಲ ರೀ, ಟ್ಯಾಬ್ಲೆಟ್ ತೊಗೊಂಡೆ. ಸ್ವಲ್ಪ ಪರವಾಗಿಲ್ಲ ರೀ. ಈಗ ಸ್ವಲ್ಪ ಹೊಡೆತ ಕಮ್ಮಿ ಆಗೈತಿ. ಅಂದ್ರೆ ಸಿಕ್ಕಾಪಟ್ಟಿ ನೋವು ಇರ್ತೈತಿಲ್ಲ, ಸಿಕ್ಕಾಪಟ್ಟಿ ನೋವು ಅನ್ನೋದು ಹೋಗಿದ್ದು ಬರೋ ಒಂದು 10% ನೋವು ಬ್ಯಾನ್ ಆಗತೈತಿ. ಆದರೂ ಬ್ಯಾನ್ ಆಗೋದಲ್ಲ ರೀ, ಸಿಕ್ಕಾಪಟ್ಟಿ ಬಿರುಸಲೇ ಬಡ್ದೈತಿ. ಬಾವು ಬಂದುಬಿಟ್ಟೈತಿ ರೀ. ಕಾಲು ಸುಡ್ಡಕತ್ತೈಬಿಟ್ಟೈತಿ. ಒಂದು ಸಣ್ಣ ಸುಟ್ಟು ಬೆಚ್ಚಗೈತಿ. ಅದಕ್ಕೆ ತಾಂಬ್ಲರ್ ಭೀ ಸುತ್ತೇನೆ ರೀ. ತಾಂಬ್ಲರ್ ಭೀ ಸುತ್ತಿ ನೀರು ಎತ್ತಕತ್ತೀನಿ, ಅದಕ್ಕೆ ಕಮ್ಮಾತದ ಅಂತ ಹೇಳಿಬಿಟ್ಟು. ಯಾರೇ ಏನರೇ ಹಿಂಗೆ ಪೆಟ್ಟು ಬಡ್ದಿತ್ತು ಅಂದ್ರೆ ನೋಡ್ರಿ, ಪೆಟ್ಟಾಗಿತ್ತಂದ್ರೆ ತಂಬ್ಲರ್ ಭೀ ಸುತ್ರಿ. ಕಾಟನ್ ಬಟ್ಟೆ ತೊಯ್ಸಿ ಸುತ್ತರಿ. ಅದು ಸುತ್ತಿ ನೀರು ಎತ್ತತಾನೆ ಇರ್ಬೇಕು. ಅಂದ್ರೆ ಅದು ಜಲ್ದಿ ಸರ್ಕೊಂತದ್ರಿ. ಅಂದ್ರೆ ಸುಡ್ತಿರ್ತದೆ ಅದು. ಕಾಲು ಜಲ್ದಿ ಕಮ್ಮಿ ಆಗ್ಬಿಡ್ತೈತೆ ರೀ. ಬೆಳಗ್ಗೆ ಏನಾದ್ರೆ ನನಗೆ ಕಮ್ಮಿ ಆಗಬೇಕು. ಯಾವಾಗ ರೀ ಪೆಟ್ಟು ಬಿತ್ತಲ್ಲ ಅವಾಗನೇ ಹಿಂಗೇನ್ರಿ ಪೆಟ್ಟು ಬಡ್ದಾಗ ಕಲ್ಲು ಬಿದ್ದಿತ್ತಂದ್ರೆ, ಜಬ್ಬದಂಗೆ ಆಗಿತ್ತಂದ್ರೆ ತಂಬ್ಳ ಬಟ್ಟೆ ಸುತ್ತರಿ. ಅಂದ್ರೆ ಅದು ಪೆಟ್ಟಿಗೆ ಜಲ್ದಿ ಕಮ್ಮಿ ಆಗಿಬಿಡ್ತದೆ. ಬೆಳಗ್ಗೆ ಏನಾದ್ರೆ ಕಮ್ಮಿ ಆಗ್ಬೇಕಂತ ಹೇಳ್ಬಿಟ್ಟು ಅವಾಗ ರೀ ಏನು ಬಡ್ಕೊಂಡೆಲ್ಲ ಅವಾಗೇ ಈ ಕೆಲಸ ಮಾಡಿದೆ ನಾನು. ಅವಾಗೇ ಕಾಟನ್ ಬಟ್ಟೆಗೆ ಬೆರಳಿಗೆ ಕಟ್ಟಿಕೊಂಡು ನೀರು ಎತ್ತದೆ ಮಾಡಕತ್ತೀನಿ. ಮತ್ತು ಈಗ ಇಂಜೆಕ್ಷನ್ ತೊಗೊಂಡೋದಕ್ಕೆ, ಟ್ಯಾಬ್ಲೆಟ್ ತೊಗೊಂಡೋದಕ್ಕೆ ಬೆಳಗ್ಗೆ ಏನಾದ್ರೆ ಕಮ್ಮಿ ಆಗ್ತದೆ ರೀ. ಏನು ಮಾಡ್ತೀರಿ ಟೈಮ್ ನಿನ್ನೆ ನೋಡ್ರಿ, ಮಿಷನ್ ಮ್ಯಾಗ ಕುಂದ್ರಲಕ್ಕೆ ಹೋಗಿ ಸ್ಟೂಲ್ ಐತಲ್ಲ ರೀ, ಹಿಂಗೆ ಏನೇನು ಒಂಥರ ಏನು ಟೈಮ್ ರೀ, ಯಾವಾಗ ಹೆಂಗೆ ಬರ್ತೈತೆ ಅಂತ ಹೇಳೋಕ್ಕಾಗಲ್ಲ. ಕುಂದ್ರಕ್ಕೆ ಹೋಗಿ ಬ್ಯಾಲೆನ್ಸ್ ತಪ್ಪಿ ಅಪ್ಪರೇ ಬೋತಿದ್ದೆ. ಶಿವ ಶಿವ ಏನೋ ಅಂತಾರಲ್ರಿ, ಅದು ನನಗೆ ತಲೆಗಿಲಿ ಒಡೆ ಪೈಕಿ ನನಗೆ ತಲೆ ಒಡೆದು ಹೋಗಿ ಅದು ಸ್ಟೂಲ್ ಮ್ಯಾಗ ಬಿತ್ತದು, ಏನೋ ಅದ್ರ ಮ್ಯಾಗೆ ಹೋಯ್ತದು, ಮುಗೀತು. ಹಿಂದೆ ಗಾಡಿ ಅದ, ಮುಂದೆ ಮಿಷನ್ ಅದ. ಕುಂದ್ರಕ್ಕೆ ಹೋಗಿ ಬ್ಯಾಲೆನ್ಸ್ ತಪ್ಪ್ರಿ. ಹೆಂಗೆ ಕುಂದ್ರಕ್ಕೆ ಏನು ಒಂಥರ ವಿಚಿತ್ರ ಅನ್ಸಕತ್ತು. ಗಾಚಾರಗಳು ಹೆಂಗೆ ಬರ್ತಾವೆ ಅನ್ನೋದು ಹೇಳೋಕ್ಕಾಗಲ್ಲ ರೀ. ಯಾವ್ದ್ರಾಗ ಬಂದು ಕಲ್ತು ಬಿಡ್ತಾವೆ. ಅದು ಸ್ಟೂಲ್ ಕಟ್ ಆಯ್ತಲ್ಲಿ, ಅದ್ರ ಮ್ಯಾಗ ಹೋಯ್ತದು. ನನಗೆ ಬಂದದ್ದು ಪೀಡ ಅದ್ರ ಮ್ಯಾಗ ಹೋಗಿಬಿಡ್ತು.
ಈಗ ನೋಡ್ರಿ 2 ಸರಿ ಸೂಚನೆ ಕೊಡ್ತಿದ್ದು ಕಾಲು ತಟ ಅನ್ನಕತ್ತಿ. ಮೊದಲೇ ಸ್ವಲ್ಪ ನನಗೆ ಇದು ಹೆಬ್ಬಟ್ಟು ಭಾಳ ದಿನದ ಹಿಂದೆ ಅಭಿ ಸಾಣದೈತ್ರಿ, ಅವಾಗೆ ಪೆಟ್ಟು ಮಾಡ್ಕೊಂಡಿದ್ದೆ. ಆವಾಗಲಿಂದ ಅರ್ಬಿ ಇದು ಕರಿದಾರ ಕಟ್ಟತಾನೆ ಬರ್ತಿದ್ದೆ. ಅದು ಹಂಗೆ ಹೋಗ್ತೈತಿ, ಹೌದು ಹೋಯ್ತಾನ ಮತ್ತೆ ಹೊಳೆ ಕಟ್ಟಲೇಬೇಕು, ಇಲ್ಲಾಂದ್ರೆ ಏನ್ರಿ ಹಿಂಗೆ ಪೆಟ್ಟು ಮಾಡ್ಕೊತೇನೆ ಇರ್ತಿದ್ದೆ. ಅದು ಕರಿದಾರ ಯಾವಾಗ್ಲೂ ಬೆರಳಿಗೆ ಕಟ್ಟಿದ ರೂಢನೇ ಆಗಿಬಿಟ್ಟೈತ್ರಿ. ಅದು ಹೋಯ್ತಂದ್ರೆ ಮತ್ತೆ ಏನಾರು ಪೆಟ್ಟು ಆಗ್ತಾನೆ ಇರ್ತಾವೆ. ಅದು ಭಾಳ ದಿನ ಐತ್ರಿ, ಹೋಗಿಬಿಟ್ಟೈತಿ ಅದು ಕರಿದಾರ ಕಟ್ಟಿದ್ದು ಬೆರಳಿಗೆ. 2-3 ಸಾರಿ ಬಟ್ ತಟ ಅಂದದ, ಬ್ಯಾನಿ ಆಗ್ಯದ. ಅದು ಸೂಚನೆ ಅವಾಗೆ ಕೊಟ್ಟೈತಿ ನನಗೆ, ಕರಿದಾರ ಹೋಗೈತಿ ಕಟ್ಟನ್ನೋ ಸೂಚನೆ ಅವಾಗೆ ಐತಿ. ಅದು ನಾನು ಬಟ್ಟೆ ಹೊಲೆ ಗದ್ದಲದೊಳಗೆ ಮರ್ತೇ ಬಿಟ್ಟಿನಿ ರೀ. ಅದು 2 ಸಾರಿ 3 ಸಾರಿ ನನಗೆ ತೋರಿಸ್ಕೊಡ್ತಲ್ಲ ಅದು. ನಾ ಅವಾಗ ಶಾಣೆಗೆ ಹಾತಿದ್ದೇನೆ ರೀ, ಕಟ್ಟಿದ್ನಿ ಅಂದ್ರೆ ಅದಕ್ಕೆ ದಾರ ಅಲಕ್ಷ್ಯ ಮಾಡಿಬಿಟ್ನಲ್ಲ. ಇವತ್ತು ಸರ್ಯಾಗಿ ಕೊಟ್ಟತೆ ಹ್ಯಾಟ. ಇನ್ನೇನು ಪಟ್ನ ಕಟ್ಕೋಬೇಕು ನಾನು. ಅದು ದಾರ ಹೋಯ್ತು ಅಂದ್ರೆ ಪಟ್ನ ಕಟ್ಕೋಬೇಕು. ಏನು ಮಾಡ್ತೀರಿ, ಒಂದೊಂದು ಇರ್ತಾವ್ರಿ ಹಂಗೆ ತಾಳಿ ಹೊಟ್ಲಿ. ಅದಕ್ಕೆ ಯಾವಾಗಲೂ ನಾನು ಈ ಕಾಲಿಗೆ ಬೆರಳಿಗೆ ಯಾವಾಗಲೂ ದಾರ ಕಟ್ಟಿರ್ತೀನಿ. ಈ ದಾರ ಇತ್ತಂದ್ರೆ ಈ ಬೆರಳಿಗೆ ಪೆಟ್ಟು ಬೀಳಲ್ರಿ. ಈ ದಾರ ಹೋಗಿತ್ತು ಅಂದ್ರೆ ಮುದ್ದಾಂ ಪೆಟ್ಟು ಬೀಳ್ತದೆ ರೀ. ಹೀಗಾಗಿ ಸರಿಯಾಗಿ ಕೊಟ್ಟತು ನನಗೆ ಇವತ್ತು, ನೆನೆಸ್ಕೊಳಂಗೆ ಕೊಟ್ಟದು. ಏನು ಮಾಡ್ತೀರಿ, ನಿನ್ನೆ ಒಂದ್ರದಾಗ ಪಾರಾದೆ, ಇವತ್ತು ಪಾರ ಆಗೋಕ್ಕಾಗಲೇ ಇಲ್ಲ. ಸರಿಯಾಗಿ ಬಿತ್ತು ಹೇಟ್ ಇವತ್ತು. ಶಿವ ಶಿವ ತಾಳದಲ್ರಿ, ತಾಳಬಾರ್ದು ಅದು ಬ್ಯಾನಿ ಆ ಥರ ಆಗಿಬಿಡ್ತು ನನಗೆ. ಒಮ್ಮೆ ಕಣ್ಣಿಗೆ ಕತ್ಲನೆ ಬಂದುಬಿಡ್ತದೆ. ಪೆಟ್ಟು ಬಿದ್ದ ತಕ್ಷಣ ಕಣ್ಣಿಗೆ ಕತ್ಲನೆ ಬಂದು ಅಲ್ಲೇ ಕುಂದ್ರು ಬಿಟ್ಟೆ ನಾನು. ಶಿವ ಶಿವ ದೇವರೇ ಅಂದೆ ಆ ಟೈಮಲ್ಲಿ. ನಮ್ಗೆ ಪೆಟ್ಟಾಗಿಬಿಡ್ತು ರೀ ಅದು. ನೋಡಿರಿ ಹೆಂಗದ ರೀ. ನಿನ್ನೆ ಒಂದು ಬಂತು, ಸ್ಟೂಲ್ ಮೇಲೆ ಪಾರಾಗಿ ಹೋಯ್ತು. ಇವತ್ತು ಬಂದದ್ದು ನನ್ನೇ ಪೆಟ್ಟು ಮಾಡಿಬಿಡ್ತಾವೆ. ಟೈಮ್ ರೀ, ಗಾಚಾರಗಳು ಬರ್ತಾವೆ ದಾಳಿ ಹೊಡ್ಲಿ, ಹೇಳೋಕ್ಕಾಗಲ್ಲ. ಕುತ್ತುಗಳು ಒಂದ್ರ ಮ್ಯಾಗ ಬಂದಿದ್ವು ಅಂದ್ರೆ ಒಂದ್ರ ಮ್ಯಾಗ ಹೋಗಿರ್ತಾವ, ಇಲ್ಲಾಂದ್ರೆ ಅದು ನಮಗೆ ಹಿಂಗೆ ದಕ್ಕಿ ಕೊಟ್ಬಿಡ್ತಾವ. ಏನು ಮಾಡ್ತೀರಿ. ನಾನು ನಿನ್ನೆ ಮೊನ್ನೆದ್ರಾಗ ದಾರ ಕಟ್ಟಿದ್ನಿ ಅಂದ್ರೆ ಶಾಣೆ ಕಾತಿದ್ದೆ, ಅಲಕ್ಷ್ಯ ಮಾಡಿಬಿಟ್ಟೆ ನಾನು. ಅದಕ್ಕೆ ಬಟ್ಟೆ ಹೊಲೆದ್ರಾಗ ಕಟ್ಟಿದ್ರಾಯ್ತು ಬಿಡು ಅಂತ ಇಷ್ಟೇ ಅನ್ಕೋತ ಬಂದಿಲ್ಲ. ಅದು ಸರಿಯಾಗಿ ಹೇಟ್ ಕೊಟ್ಟಿತ್ತು. ಓಕೆ, ನಿಮಗೂ ಏನ್ರೆ ಸ್ವಲ್ಪ ಏನ್ರೆ ಜಬ್ದಂಗೆ ಆಗಿದ್ರೆ ಅಂದ್ರೆ ಕಾಲು ಮ್ಯಾಗಲ್ಲಿ ಕೈ ಮ್ಯಾಗಲ್ಲಿ ಏನ್ರೆ ಬಿದ್ದಿತ್ತು ಪೆಟ್ಟಾಗಿತ್ತು ಅಂತಂದ್ರೆ ಟಂಬಲ್ ಬಟ್ಟೆ ಕಟ್ಟ್ರಿ, ಜಲ್ದಿ ಪೆಟ್ಟು ಕಮ್ಮಿ ಆಗ್ತದೆ. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತೇನೆ ರೀ ಕಟ್ಟಿ. ಇವಾಗ ನೀವು ತೋರ್ಸಕ್ಕಂತೆ ಬೆಚ್ಚಿದ್ನೆಲ್ಲ ನೋಡಿರಿ. ಇಷ್ಟು ದಪ್ಪ ಇರೋದೇ ಇಲ್ಲ ನನ್ನ ಬೆರಳು, ಇಷ್ಟು ದಪ್ಪನೇ ಇಲ್ಲ, ತೆಳ್ಳಗಾದ ಬೆರಳುಗಳು. ಇದೆಲ್ಲ ಫುಲ್ ಬಾವು ಬಂದೈತೆ ನೋಡ್ರಿ. ಇದೆಲ್ಲ ಫುಲ್ಲು ಬಾವು ಬಂದೈತಿ. ಇದೆಲ್ಲ ಹೆಂಗಾಗಿಬಿಟ್ಟೈತೆ ನೋಡಿರಿ, ಕಲ್ಲು ಅದಂಗೆ ಸದ್ ನಾನು ಮುಟ್ಟಿದ್ರೆ ನನಗೆ ಅರಿವೇ ಇಲ್ಲದು. ಈಗ ಇದು ನಾನು ಈ ಚರ್ಮ ಮೇಲೆ ಮುಟ್ಟಿದ ಫೀಲೇ ಆಗೋವಲ್ದು ನನಗದು. ಆ ಥರ ಮರಗಟ್ಟಂಗೆ ಆಗಿಬಿಟ್ಟೈತಿ ರೀ. ಅದು ಪೆಟ್ಟು ತಿಂದು ಈ ಸದ್ ಮರಗಟ್ಟಂಗೆ ಆಗಿದೆ. ಮುಟ್ಟಿದ್ರೆ ಹೊಟ್ಟೆ ನನಗೆ ಇದು ಮುಟ್ಟಾಕತ್ನಿ ಅನ್ನೋದು ಬೆರಳಿಗೆ ಫೀಲೇ ಇಲ್ಲ ಅದು. ಯಾಕಂದ್ರೆ ಮರಗಟ್ಟಂಗೆ ಆಗಿಬಿಟ್ಟೈತಿ ರೀ. ಅದು ಪೆಟ್ಟು ತಿಂದು ಮರಗಟ್ಟದ. ಇದೆಲ್ಲ ಫುಲ್ಲು ಬಾವು ಬಂದುಬಿಟ್ಟದ. ಏನು ಮಾಡ್ತೀರಿ, ಎಷ್ಟು ದಪ್ಪಾಗೈತಿ ನೋಡ್ರಿ. ಏನ್ರಿ ಒಂದೊಂದು ಮಾಡ್ಕೊಂಡು ಕುಂದಿರ್ತೀನಿ ನೋಡ್ರಿ. ನನ್ನ ಕೆಲಸ ದಾಳಿ ಹೊಡ್ಲಿ ಸ್ವಲ್ಪದಾಗಿ ಶಾಣ್ಯಕ್ಕಾಗಲ್ಲ ನಾನು. ಪೂರ ಎಲ್ಲ ಮಾಡ್ಕೊಂಡು ಬಳಕೆ ಹಿಂದ್ರಗಡೆ ಶಾಣೆತನ ಬರ್ತದೆ. ಏನು ಮಾಡ್ತೀರಿ, ಬಂದದಕ್ಕೆಲ್ಲ ಸ್ವಾಗತ ಮಾಡಬೇಕು, ಬಾ ಅನ್ನಬೇಕು. ಇವಾಗ ನೋಡ್ರಿ ಟ್ಯಾಬ್ಲೆಟ್ ಅದು ತೊಗೊಂಡಿನಿ, ಇಂಜೆಕ್ಷನ್ ಮಾಡಿಸ್ಕೊಂಡಿನಿ. ಈಗ ಮನ್ಕೊಳ್ಳೋದೆ, ತಿರುಗಾಡೋಕ್ಕಾಗವಲ್ತು. ಮತ್ತು ಅದ್ರಾಗ ಊರಿಗೆ ಹೋಗ್ಬೇಕಂತ. ಓಕೆ ಸ್ನೇಹಿತರೆ, ನೋಡಿರಿ ನೈಟ್ 11 ಗಂಟೆ ಆಗೈತಿ ಟೈಮು. ನೋಡಿರಿ ಚಂದ್ರಮ್ಮ ಹುಟ್ಟಾಕತ್ತಾನ, ಈಗ ಬರಾಕತ್ತಾನ ನೋಡಿರಿ. 11 ಗಂಟೆಗೆ ಕೆಂಪಗೆ ಎಷ್ಟು ದೊಡ್ಡದಾಗಿ ಬರಾಕತ್ತಾನ. ನನಗೆ ಅದು ನೋಡಿದ್ಗಳು ಖುಷಿ ಅನ್ನಿಸ್ತು. ನಾವೆಲ್ಲ ಸಣ್ಣರಿದ್ದಾಗ ಚಂದ್ರಮ್ಮ ನೋಡಿದ್ರೆ ನಮ್ಮ ಆಯಿ ಚಂದಮಾಮ ಬಂದನ ಅಂತಿದ್ದೆವು. ನನಗೆ ಅದು ನೆನಪಾಯಿತು. ಆಮೇಲೆ ಊರಾಗ ಮದುವೆ ಐತ್ರಿ, ಫುಲ್ಲು ಡಿಜೆ ಸೌಂಡು, ಸಿಕ್ಕಾಪಟ್ಟೆ ಡಿಜೆ ಹಾಕಿದ್ರು. ಅದಕ್ಕೆ ಅಲ್ಲಿ ಮ್ಯೂಟ್ ಕೊಟ್ಟು ವಾಯ್ಸ್ ಕೊಡಕತ್ತೀನಿ. ಚಂದಿರ ನೋಡ್ರಿ ಎಷ್ಟು ಚಂದ ಬಂದನ. ಓಕೆ ಸ್ನೇಹಿತರೆ, ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೆ. ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ. ಇವಾಗ ಟಿಫಿನ್ ಮಾಡಿದೆ, ದೋಸೆ ಮಾಡಿದ್ದೆ. ದೋಸೆ ಚಟ್ನಿ ಆಯಿತು, ಟಿಫಿನ್ ಆಯಿತು. ಇವಾಗ ಟಿಫಿನ್ ತಿಂದ್ಬಿಟ್ಟು ನೋಡಿರಿ ಟ್ಯಾಬ್ಲೆಟ್ ತೊಗೊಳಕ್ಕೆ ಇಟ್ಟಿದ್ದೀನಿ. ಇವು ಸ್ಟ್ರಾಂಗ್ ಅಂಡ್ ಟ್ಯಾಬ್ಲೆಟ್ ಅದಾವೆ. ನಿನ್ನೆ ನೈಟು 2 ಟ್ಯಾಬ್ಲೆಟ್ ತೊಗೊಂಡೆ. ಆಮೇಲೆ 2 ಇಂಜೆಕ್ಷನ್ ಕೊಟ್ಟರು. ಸ್ವಲ್ಪ ಆರಾಮ ಅನ್ಸೈತೆ ನೋಡಿರಿ. ಕಾಲು ನೋವು ಕಮ್ಮಿ ಆಗೈತಿ. ಆದ್ರೂ ನೋಡಿರಿ ಇನ್ನೂ ಕಟ್ಟಿನ ಬಟ್ಟೆ. ಯಾಕಪ್ಪ ಅಂತಂದ್ರೆ ಬಟ್ಟೆ ಕಟ್ಟಬೇಕು, ಬಿಡಬಾರ್ದು ಅಂತ ಹೇಳ್ಯಾರ. ಯಾಕಂದ್ರೆ ಬಟ್ಟೆ ಹಂಗೆ ತಮ್ಲರ್ ಭೀ ಕಟ್ಟಿದ್ರೆ ಸ್ವಲ್ಪ ಬ್ಯಾನಿ ಸತ್ತೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು, ಅಂದ್ರೆ ಇದು ಉಳ್ಕೊಳ್ಳಲ್ಲ ಅಂಥೇಳಿ ನೋಡಿರಿ. ಸ್ವಲ್ಪ ಪರವಾಗಿಲ್ಲ, ಒಂದು 10% ಪರವಾಗಿಲ್ಲ ನೋಡಿರಿ.
ನಿನ್ನೆ ಇದಕ್ಕಿಂತ ದಪ್ಪ ಆಗಿಬಿಟ್ಟೈತೆ ರೀ, ಬೆರಳು ಫುಲ್ಲು ದಪ್ಪ ಆಗಿಬಿಟ್ಟಿತ್ತು. ಆದರೂ ಇನ್ನೂ ಮರಗಟ್ಟಂಗೆ ಐತ್ರಿ. ಬ್ಯಾನ್ ಆಗತ್ತೆ, ಮುಟ್ಟಿದ್ರೆ ಬ್ಯಾನ್ ಆಗತ್ತೆ. ಇಲ್ಲಿ ಬಾವು ಐತೆ ನೋಡ್ರಿ, ಇದಿಷ್ಟು ಬಾವು ಐತಿ, ಇದಿಷ್ಟು ಬಾವು ಐತಿ. ಆದರೂ ಸ್ವಲ್ಪ ಪರವಾಗಿಲ್ಲ ರೀ, ನೋವು ಕಮ್ಮಿ ಆಗೈತಿ. ನಿನ್ನೆ ಇಟ್ಟು ಮುಟ್ಟು ಹೊಡ್ತಿದ್ದಿಲ್ಲ ರೀ, ಇಲ್ಲಿ ಮುಟ್ಟಿದ್ರೆ ಬ್ಯಾನ್ ಆಗುತ್ತೆ. ಇಲ್ಲೇ ರೀ ಫಟ್ ಅಂತ ಹೊಡೆದದ್ದು ಇಲ್ಲೇ ಹೊಡೆದ್ಬಿಟ್ಟೈತಿ. ಇಲ್ಲಿ ಮುಟ್ಟಿದ್ರೆ ಭಾಳ ಬ್ಯಾನ್ ಆಗುತ್ತೆ. ಬಿಚ್ಚಿ ಬಿಡ್ತೀನಿ ರೀ ಇವತ್ತು ಪಟ್ಟಿ. ಸುಡಾಕತ್ತೈತ್ರಿ ಇನ್ನು ಕಾಲು ಸುಡಾಕತ್ತೈತಿ. ಇಲ್ಲಿ ಸುಳಿ ನೋಡ್ರಿ, ಇದು ಸುಳಿ ಅಂತಾರೆ. ಸುಳಿ ಪೆಟ್ಟಾಗಿಬಿಟ್ಟೈತಿ ರೀ. ಈಗ ರೀ ಇಲ್ಲೇ ಭಾಳ ಪೆಟ್ಟಾಗಿಬಿಟ್ಟೈತಿ ಇದು. ಇವಾಗ ಒಂದು ಟೈಮ್ ಟ್ಯಾಬ್ಲೆಟ್ ತೊಗೋತೀನಿ ರೀ. ಮತ್ತು ನೈಟ್ ಟೈಮ್ ಒಂದು 4 ಟ್ಯಾಬ್ಲೆಟ್ ತೊಗೊಂಡೆ ಅಂತಂದ್ರೆ ಫುಲ್ಲು ನೋವು ಕಮ್ಮಿ ಆಗ್ತದೆ. ಆದ್ರೇನು ನಾನು ಭಾಳ ಹುಷಾರ, ಭಾಳ ಎಚ್ಚರ ಐತಿ ಸದ್ದ. ಏನಪ್ಪ ಅಂತಂದ್ರೆ ದಾರ ಹೋದ ತಕ್ಷಣ ಕಟ್ಟಬೇಕು, ಕರಿ ದಾರ ಅದು ಬೆರ್ಟಿಗೆ ಅನ್ನೋದು ನನಗೆ ಭಾಳ ಇದಾಯ್ತು ರೀ. ಅದು 2-3 ದಿನ ಸೂಚನೆ ಕೊಟ್ಟೈತಿ ನನಗೆ. ಅದು ಕಾಲು ತಟ ಅನ್ನೋದು ಚುಟ್ಟು ಅನ್ನೋದು ಮಾಡೋಕತ್ತಿತ್ತು. ಅಲ್ಲೇ ನಾ ತಿಳ್ಕೊಬೇಕಾಗಿತ್ತು. ಅಂದ್ಕೊಂಡೆ ಕಟ್ಕೋಬೇಕು, ದಾರ ಕಟ್ಕೋಬೇಕು, ಕಟ್ಟಿದಾಯ್ತು ಇಷ್ಟೇ ಅನ್ಕೋತ ಬಟ್ಟಿದ್ರಾಗೆ ನನಗೆ ಕುಂತುಬಿಟ್ಟೆ ಬಿಜಿಯಾಗಿ. ಪೆಟ್ಟು ಕೊಟ್ಟುಬಿಡ್ತು ನನ್ನ ಗಂಡ. ಅದು ಪೆಟ್ಟು ಆದದ್ದೈತ್ರಿ. ಅದು ಮೊದಲೇ ಪೆಟ್ಟು ಕುಂತದ್ದೈತಿ ಅದು ಹೆಬ್ಬೆರಳು. ಇವಾಗ ನೋಡ್ರಿ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಬಟ್ಟೆ ಕುಂತಾವ, ಬಾಂಡೆ ಕುಂತಾವ. ಬೆಳಗ್ಗೆ ಇಷ್ಟು ಕಾಲು ನೋವು ಆದ್ರೂ ಒಟ್ಟು ಕಸ ಹುಡ್ಕೊಳ್ಳೋದು, ಬಾಂಡೆ ತೊಳ್ಕೊಳ್ಳೋದು ಎಲ್ಲ ಹೆಣ್ಣಿನ ಜನ್ಮ ರೀ. ಬಿಡ್ತದೇನು ರೀ, ಮನೆಗೆ ಯಾರು ಅದರಂದ್ರೂ ಮಾಡಬೇಕು, ಇಲ್ಲಂದ್ರೂ ಮಾಡಬೇಕು. ಹಿಂಗಾಗಿ ಮುಂಜಾನೆ ಎಲ್ಲ ಕಸ ಬಾಂಡೆ ಅದೆಲ್ಲ ಮಾಡಿದೆ. ಸ್ನಾನ ಮಾಡಿಕೊಂಡೆ. ಈಗ ದೋಸೆ ಮಾಡಿದೆ, ಚಟ್ನಿ ಮಾಡಿದೆ. ಎಲ್ಲ ಅವ್ರಿಗೂ ಹಾಕಿ ಕೊಟ್ಟು ಅವ್ರಿಗೆ ತಿನ್ನಿಸಿ, ನಮ್ಮ ಅತ್ತಿಗೆ ಯಜಮಾನ್ರಿಗೆ ಅವ್ರಿಗೆ ತಿನ್ನಿಸಿ ಈಗ ಸದ್ಯಂತೆ ನಾನು 2 ದೋಸೆ ತಿಂದು ಟ್ಯಾಬ್ಲೆಟ್ ತೊಗೊಳಕತ್ತೀನಿ ರೀ. ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ರೀ. ಬಟ್ಟೆ ಅದಾವ ಹೊಲಿಬೇಕು. ನಿನ್ನೆ ಬಂದು ಹೋದರು. ಆದ್ರೆ ಅವ್ರು ಟೈಮಿಂಗ್ ಹೇಳಿದ್ದಿಲ್ಲ. ಲೇಟ್ ಆದ ನಡೀತಿತ್ತಿಲ್ಲವ ಅಂದ್ರೆ ಯಾವಾಗಾರ ಹೊಲಿರಿ ಅಂತ ಹೇಳಿದ್ರು. ನಿನ್ನಿದ್ರು ಬಂದುಬಿಟ್ರೆ ಹಾಕಿ ನಾವು ಒಂದು 4-5 ದಿನನೇ ಆಗಿತ್ತು. ಮತ್ತು ನೀವು ಮೊದಲೇ ಟೈಮಿಂಗ್ ಹೇಳ್ಬೇಕವ, ಇಲ್ಲರಿ ಇಂಥ ದಿನ ಕೊಡ್ರಿ ಅಂದ್ರೆ ಹೊಲ್ದು ಬಿಡ್ತಿದ್ದೆ ನಾನು. ಲೇಟ್ ಆಗ್ತಾರೆ ನಡೀತಿಲ್ಲ ಅಂದ್ರೆ ಅಂಜಲ್ಲ ಅಂತ ನಾನು. ಮತ್ತು ಇವಾಗ ಅದವ್ರು ಆದಷ್ಟು ಕಟ್ ಮಾಡಿ ಇಡ್ತೀನಿ ರೀ. ಇವತ್ತು ಕಟ್ ಮಾಡಿ ಇಡಾಕೇನು ರೀ, ಕಟ್ ಮಾಡಿ ಇಡ್ತೀನಿ. ಬಟ್ಟು ಕ್ರಾಸ್ ಆಗಿಬಿಟ್ಟೈತಿ ನೋಡ್ರಿ. ಅದು ಸೈಡಿಗೆ ಕ್ರಾಸ್ ಬಂದುಬಿಟ್ಟೈತಿ. ಓಕೆ, ಇವತ್ತು ಆದಷ್ಟು ಇನ್ನೂ ಬರೀ ಬಟ್ಟೆ ಇಟ್ಟು ಕಟ್ ಮಾಡ್ತೀನಿ. ಹೊಲಿಯೋದು ಮತ್ತು ಅದು ಪೂರ್ತಿ ನೋವು ಕಮ್ಮಿ ಆದ್ಬಳಕ ಹೊಲ್ಕೋತ ಕುಂತರಾಯ್ತು. ಓಕೆ ಸ್ನೇಹಿತರೆ, ನೋಡಿರಿ ಯಾವ ಟೈಮಲ್ಲಿ ಹೆಂಗಿರ್ತೀವಿ ಅಂತ ಹೇಳೋಕ್ಕಾಗಂಗಿಲ್ಲ. ಇವಾಗ ಚಂದಾಗದೆ ಇನ್ನೊಂದು ತಾಸು ಬಿಟ್ರೆ ಹೆಂಗೈತೆ. ನಿನ್ನಿದ್ರೆ ಎಲ್ಲ ಚಂದಾಗನೇ ಐತೆ. 12 ಗಂಟೆ ಮೇಲೆ ನೋಡ್ರಿ ಒಂದು ಒಂದು ಕಸ್ಟಮರ್ ಬಂತು. ಅಕ್ಕ ನನಗೆ ಇದು ಕೊಡ್ರಿ ಅಂತ ಹೇಳ್ಬಿಟ್ಟು, ಹೌದಾ ಅಂತ ಕೆಳಗೆ ಇಳಿದು ಮೇಲೆ ಬರಾಕತ್ತೀನಿ ರೀ. ಫಟ್ ಅಂತ ಬಡ್ಕೊಂಡು ಈ ಥರ 12 ಗಂಟೆ ಮೇಲೆ ಏನು ಕೆಟ್ಟ ಟೈಮ್ ಏನದು ಗೊತ್ತಿಲ್ಲ ನನಗೆ. ಅದು ಯಾಕಡೆ ಮಾರಲೇ ಬಂತ ಏನದು ದಾಳಿ ಒಡ್ಲೆ ಅದು ಬಂದಿದ್ದಿಲ್ಲ ಅಂದ್ರೆ ನನಗಿದು ಆತಿದ್ದಿಲ್ಲ ಏನೋ ಅನ್ನಕ್ಕೆ ಮಾತ್ರ ನಮ್ಗೆ ಅದು ಆಗ್ಬೇಕಾಗಿರ್ತೈತೆ. ಅಲ್ಲಿ ಟೈಮ್ ಅದು ಕಾಯ್ಕೊಂಡು ಕೂತಿರ್ತೈತೆ ನಮಗದು. ನಿನ್ನೆ ಒಂದತ್ಲೆ ಕಾಲು ಹಿಂಗೆ ಮಾಡ್ಕೊಂಡು ಕೂತೆ. ಅಲ್ಲಿ ಊರಾಗ ನೋಡ್ರಿ ಅಳಗುಂಡಿಗಾಗ ತೇರಿನ ಗಾಲಿ ಒಳಗೆ ಒಬ್ಬಾಕಿ ಹೆಣ್ಮಗಳದು ಕಾಲು ಸಿಕ್ಕು ಫುಲ್ಲು ಕಾಲು ಕಟ್ಟಾಗ್ಬಿಟ್ಟು. ಅದಕ್ಕೆ ನೋಡ್ರಿ ಹೆಂಗೆ ಇರ್ತೈತಿ ಟೈಮ್ ಅಂತ ಹೇಳೋಕ್ಕಾಗಂಗಿಲ್ಲ. ಅಲ್ಲಿದ್ರೆ ಹಂಗಾಗೈತಿ, ಇಲ್ಲಿದ್ರೆ ಹಿಂಗಾಗೈತಿ. ಒಟ್ಟಿನಲ್ಲಿ ಎಷ್ಟೇ ಹುಷಾರು ಇರ್ತೀವಿ ಅಂದ್ರೂ ಕೆಲವು ಟೈಮ್ ಅಂತ ಇರ್ತೈತಿ ನೋಡ್ರಿ. ಎದ್ರ ಟೈಮ್ ಅನ್ನೋದು ಆ ಟೈಮಿಗೆ ಯಾರೂ ಎದುರು ನಿಂದ್ರಕ್ಕಾಗಂಗಿಲ್ಲ. ಯಾಕಂದ್ರೆ ಅದು ಟೈಮ್ ಬಂದಿತ್ತಂದ್ರೆ ಅದು ಏನಾಗ್ಬೇಕು ಅದು ಆಗಿರುತ್ತೆ. ಹಾಗಾಗಿ ಹೇಳ್ತೀನಿ ನಾನು, ಯಾವ ಟೈಮಲ್ಲಿ ಹೆಂಗಿರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಇರೋಷ್ಟು ಇದನ್ನು ಚೆಂದಾಗಿರ್ಬೇಕಂತ ಹೇಳ್ತೀನಿ. ನಾ ಈ ಥರ ಅಂದದ್ದೇನೆ ಬೇರೆದವ್ರಿಗೆ ಏನೋ ಕೆಟ್ಟದ್ದು ಅಂದೆ ನನಗೆ ಆಗಿಬಿಟ್ಟೈತೆ. ಅದು ಒಂದು ಅನುಭವದ ಮಾತು ಹೇಳ್ತೀನಿ ಸ್ನೇಹಿತರೆ. ಚೆಂದಾಗಿರ್ರಿ ಅನ್ಬಾರ್ದು ಇನ್ನೊಬ್ರಿಗೆ. ಒಟ್ಟಿನಲ್ಲಿ ಚೆಂದಾಗಿರ್ರಿ ಅಂತಂದ್ರೆ ಭಾಳ ಸಿಟ್ಟು ಬರ್ತೈತೆ ಜನರಿಗೆ. ಹೀಗಾಗಿ ಯಾರು ಅಲ್ಲ, ಯಾರು ಇದೇ ಅಲ್ಲ. ಕನಕರನ್ನು ತೊಗೋಬಾರ್ದು ಈಗಿನ ಕಾಲಕ್ಕೆ ಒಂದು ರೀತಿಲಿ. ಕನಕರ ತೋರಿದ್ರೆ ನಾವೇ ಕೆಟ್ಟರಾಗಿ ನಿಂತಿರ್ತೀವಿ. ಹಂಗೈತಿ ಸಿಚುವೇಶನ್ನು. ಯಾರು ಕಸ್ಕೊಳ್ಳಲ್ಲ, ಯಾರಿಗೂ ಕೊಡಂಗಿಲ್ಲ. ಚೆಂದಾಗಿರ್ರಿ ಅನ್ಬಾರ್ದು, ಆರಾಮಾಗಿರ್ರಿ ಅನ್ಬಾರ್ದು. ಹೋಗ್ಲಿ ಬಿಡ್ರಿ, ಅವ್ರವ್ರ ಜೀವನ ಅವ್ರವ್ರ ಸುತ್ತ, ನಮ್ಮ ಜೀವನ ನಮ್ಮ ಸುತ್ತ. ಯಾಕೆ ಸುಮ್ಮನೆ ಇನ್ನೊಂದು ಮಾತಾಡೋದು. ಒಟ್ಟಿನಲ್ಲಿ ನೋಡ್ರಿ ಈ ಥರ ಆಗೈತಿ. ಟೈಮ್ ಅನ್ನೋದು ಯಾವಾಗಲೂ ಒಂದೇ ಥರ ಇರೋಂಗಿಲ್ಲ. ಓಕೆ ಸ್ನೇಹಿತರೆ, ಸಿಗೋಣ್ರಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿದಾಗ ಸಿಗ್ತೀನಿ ಅಂತ.